ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಆರಾಮಿರ್ತೀರಿ ನೀವೆಲ್ಲರೂ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಿದ್ದೀನಿ, ಪರವಾಗಿಲ್ಲ. ಸೊ ಬರ್ರಿ ಇವತ್ತಿನ ದಿನದ ವ್ಲಾಗ ಶುರು ಮಾಡೋಣ. ಇವತ್ತು ಶ್ರಾವಣದ ಮೊದಲ ಶುಕ್ರವಾರ. ಇವತ್ತಿನ ದಿನದ ಪೂಜೆ ಹೆಂಗಾಗೈತೆ ಅಂತೇಳಿ ನಾನು ನಿಮ್ಮ ಜೊತೆಗೆ ಹಂಗೆ ಶೇರ್ ಮಾಡ್ತೀನಿ. ದಯವಿಟ್ಟು ಆದಷ್ಟು ಎಷ್ಟು ಜನ ನೋಡ್ತೀರಿ ಅಷ್ಟು ಎಲ್ಲರೂ ಲೈಕ್ ಮಾಡಿರಿ. ಲೈಕ್ ಮಾಡಿದಷ್ಟು ನಮ್ಗೆ ವಿಡಿಯೋಗಳು ಹೊಸ ಹೊಸ ಜನರಿಗೆ ಹೋಗಿ ತಲುಪ್ತೈತಿ. ಆ ಮುಖಾಂತರ ನಮಗೆ ನೀವು ಹೆಲ್ಪ್ ಮಾಡ್ದಂಗೆ ಆಗ್ತದೆ. ಇವತ್ತಿನ ವಾತಾವರಣನೂ ಮಾಡನೇ ಐತ್ರಿ ಫ್ರೆಂಡ್ಸ. ಒಂಥರ ಚಂದನ ಐತಿ. ಒಂಥರ ಹೊರಗಡೆ ಹೋಗಿ ಮಾಡಿ ಬರ್ಬೇಕಂದ್ರೆ ಚಲ ಅಂತ ಅನಿಸ್ತೈತಿ. ಬಿಸಿಲು ಇರೋಂಗಿಲ್ಲ, ಆದ್ರೆ ಒಂಥರ ಈ ಮಾಡೋಕ್ಕೆ ಮೈಕೆ ನೋವಾದಂಗೆ ಆಗ್ಬಿಡ್ತೈತಿ ನೋಡಿರಿ ಫ್ರೆಂಡ್ಸ. ಇಲ್ಲ ನಾನು ಕೂಡ ಇಲ್ಲಿ ಧೂಳು ಭಾಳ ಆಗ್ತೈತಲ್ಲ, ಎರಡೆರಡು ದಿವಸಕ್ಕೊಮ್ಮೆ ಇಲ್ಲಿ ಸ್ವಲ್ಪ ಒರೆಸ್ಕೊತಾನೆ ಇರ್ತೀನಿ. ತುಳಸಿದು ಎಲೆಗಳು ಒಂಥರ ಚಿಕ್ಕ ಬಿದ್ದಂಗೆ ಆಗಿತ್ತು ರೀ. ದೊಡ್ಡ ಎಲೆ ತೆಗ್ದೀನಿ. ಈಗ ಈ ಥರ ನೀಟಾಗಿ ಏನು ಹೆಂಗೆ ಹೇಳ್ಬೇಕಾ, ಈ ಥರ ಈಗ ಚಿಗುರು ಬರಕತ್ತಾವ ನೋಡ್ರಿ. ಕ್ಯಾಪ್ಚರ್ ಆಗವಲ್ತ ಯಾಕನ ದೂರ್ಲಿಂತ ಈ ಥರ ಈಗ ಚಿಗುರು ಬರಕತ್ತಾವ ನೋಡ್ರಿ ಫ್ರೆಂಡ್ಸ. ಈಗ ಮಳೆ ಬರ್ತಲ್ಲ, ಚೆನ್ನಾಗಿ ಬರ್ತದ್ರಿ. ಇದು ಬ್ರಹ್ಮ ಕಮಲದ ಗಿಡ ಅಂತ ನೋಡ್ರಿ ಫ್ರೆಂಡ್ಸ್. ಇದು ಹೆಂಗೆ ಬರ್ತೋ ಗೊತ್ತಿಲ್ಲ, ಅಂಟಿ ತಂದು ಕೊಟ್ರೆ ಹಚ್ಚೀನಿ. ಅದಕ್ಕೊಂದಿಷ್ಟು ಏನಾರ ಹೂವಿನ ಗಿಡಗಳು ಹಾಕ್ಬೇಕಾ. ನಮ್ಮ ಪಾರಾಮತಿ ನೋಡ್ರಿ, ಕೆಳಗಡೆ ಪಾರ್ಕಿಂಗ್ದಾಗ ಒಂದು ಹೂವಿನ ಗಿಡ ಹಚ್ಚಾರ. ಅದು ಚೆನ್ನಾಗಿ ಬರತೈತೆ ನೋಡ್ರಿ. ಅದು ಯಾವಾಗಲೂ ನಮ್ದು ಹಳೆ ವಾಡೆ ಇದ್ದಾಗೂ ಅದು ಗಿಡ ಇತ್ತು ರೀ. ಒಳ್ಳೆ ಅದೇ ಜಗಿಗೆ ಅದೇ ಇದು ತಂದು ಹಚ್ಚಾರ ನೋಡ್ರಿ. ನೋಡೋಕೆ ಚಂದ ಅನ್ಸುತ್ತೆ ಹಚ್ಚ ಹಸಿರು ಗಿಡಗಳು ಎಲ್ಲ. ಅದೊಂಥರ ನೇಚರ್ ನಮಗೆ ಎಷ್ಟು ಖುಷಿ ಕೊಡ್ತಲ್ರಿ, ಗ್ರೀನರಿ ಎಲ್ಲ ನೋಡೋದಕ್ಕೆ. ಇವು ಪಾರಿವಾಳ ಅಂತೂ ನಾವು ಬರೋಕ್ಕಿಂತ ಮುಂಚೆಗೆ ಬಂದವು. ಈಗ ಎಷ್ಟು ಮರಿ ತೆಗ್ದವ ಏನೋ, ಒಂದು 4-5 ಅಂತೂ ಮರಿ ತೆಗ್ದದ್ರಿ ಪಾರಿವಾಳ. ಒಳಗಡೆ ಹೋಗೋಣ ಬರ್ರಿ. ಮಕ್ಕಳೆಲ್ಲ ಸ್ಕೂಲಿಗದು ಹೋಗ್ಯಾರಿ. ಬೆಳಗ್ಗೆ ಸ್ನೇಹ ಕಸ ಹೊಡೆದು ರೆಡಿ ಹಾಕಿ ಏಕಿಂದಕ್ಕೆ ನಾಷ್ಟ ಗಿಷ್ಟ ಎಲ್ಲ ಮಾಡಿಕೊಂಡು ಸ್ಕೂಲಿಗೆ ಹೋಗಿದ್ದಾರೆ. ಸೊ ಇಲ್ಲಿ ನೋಡ್ರಿ, ತುಪ್ಪ ರೀ ಸ್ವಲ್ಪ ಅರಗಿ ಸಾಕಿದ್ನೆ ಮತ್ತು ಗಟ್ಟದಂಗೆ ಆಗಿತ್ತು. ಅದಕ್ಕಂತೇಳಿ ಊದ್ಬತ್ತಿದು ಇದೇ ಇರ್ತೈತೆ ನೋಡ್ರಿ. ಸ್ವಲ್ಪ ಕರಗಿಸಿದ್ರಾಯ್ತು ತುಪ್ಪ ಅಂಥೇಳಿ ಉದ್ಬತ್ತಿದು ಇದು ಮಾಡಿ ಸ್ವಲ್ಪ ಕಪ್ಪದಂಗೆ ಆಯ್ತು ನೋಡ್ರಿ. ತುಪ್ಪ ಈ ವಾಡಕ್ಕೆ ಲಗೂಟ ಗಟ್ಟಿಯಾಗಿ ಬಿಡ್ತದ್ರಿ ಫ್ರೆಂಡ್ಸ್. ಅದಕ್ಕಂತೇಳಿ ಉದಿನ ಕಡೆ ಹಚ್ಚಿ ಒಂಚೂರು ಕಡೆ ಕರಗಿಸ್ದಂಗೆ ಮಾಡಿದ್ದೀನಿ ರೀ. ಸ್ವಲ್ಪ ಕಪ್ಪದಂಗೆ ಆಗೈತಿ, ಪರವಾಗಿಲ್ಲ. ದೃಷ್ಟಿ ಬಟ್ಟದಂಗೆ ಆತಂತನೇ ಹೇಳ್ಬೋದು ನೋಡ್ರಿ. ಇವತ್ತಿನ ದಿನದ ಮೊದಲೇ ಶ್ರಾವಣದ ಶುಕ್ರವಾರದ ಪೂಜೆ ಈ ಥರ ಆಗೈತೆ ನೋಡ್ರಿ. ಒಂದು ಎಕ್ಸ್ಟ್ರಾ ತೆಂಗು ತಂದು ಇನ್ನೊಂದು ಚರಿಗೆ ತುಂಬಿ ಸಾಯಂಕಾಲ ಇಡ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನೋಡ್ರಿ ಈ ಥರ ಪೂಜೆ ಆಗೈತಿ. ನಮ್ಮ ಕಡೆ ಭಾಳ ಚಂದ ಮಾಡ್ತಾರೆ. ಕಡೆ ಊರ ಕಡೆ ಬೆಂಗಳೂರು ಕಡೆ ಮಸ್ತ್ ಮಾಡ್ತಾರಂತ ಅಂದ್ಕೊಂಡಿನಿ ವರಮಹಾಲಕ್ಷ್ಮಿ ಹಬ್ಬನ. ಹೂ ಇಟ್ಟರೆ ಚಂದ ನೋಡ್ರಿ, ಹೌದಿಲ್ರಿ? ಪ್ರಸನ್ನ ಅಂತ ಅನ್ನಿಸ್ತದ್ರಿ ಪೂಜೆ ನೋಡೋಣ. ಹಂಗನೇ ಒಬ್ರು ಅಂಟೇರು ಬರ್ತಾರೆ ಬಾಜು ಮನೆ ಅಂಟೇರ್ ಮನೆಗೆ. ಸ್ವಲ್ಪ ಬಾಂಡೆ ಅದು ಮಾಡಕ್ಕಂತಕ್ಕೆ ಸೇರಿದ್ದೆ ನಿಮ್ಗೆ. ನಿನ್ನೆ ಮಾಡಿ ಹೋಗ್ಯಾರ, ಇವತ್ತೂ ಕೂಡ ಮಾಡ್ಯಾರ. ಸೊ ಮುಸ್ರಿನ ಸೈಡಿಗೆ ಎತ್ತಿಟ್ಟಾರ. ಪೂಜೆ ಅದಾದ್ಮೇಲೆ ಮಾಡಿದೆ ನಾನು. ಸೊ ಬಾಂಡೆ ತಿಕ್ಕಿ ಹೋಗ್ಯಾರ ನೋಡ್ರಿ. ಅದೇನಾಗ್ಬಿಡುತ್ತಂದ್ರೆ ಎಲ್ಲ ನೀರು ಬಂದು ಇಲ್ಲಿ ನಿಂತ್ಬಿಟ್ಟವ್ರಿ. ಈ ಕಡೆ ನೀರು ಹಿಂಗೆ ಉಲ್ಟಾ ಬರ್ತಾವೆ ನೋಡ್ರಿ. ನಾನು ತಿಕ್ಕುವಾಗ ಹಂಗೆ ಈ ಕಡೆ ನೀರು ಬಂದಂಗೆಲ್ಲ ಒಳ್ಳಿ ಇದು ಮಾಡಿರ್ತಿದೆ. ಬಟ್ ನಮ್ಗೆ ರೂಢಿ ಇರ್ತೈತಿ, ಮಾಡ್ತೀವಿ. ಅವ್ರಿಗೆ ಗೊತ್ತಿರಲ್ಲ ಪಾಪ. ಬಾಂಡೆ ತಿಕ್ಕಿದ ನೀರು ಇಳಿದು ಎಲ್ಲ ಈ ಕಡೆ ಬಂದವ್ರಿ. ಅವು ಈಗ ಅಲ್ಲಿ ಅದಾವಲ್ಲ, ಹಾಗಾಗಿ ಒಂದು ಅರ್ಬಿ ತೊಗೊಂಡಾರ ಹಿಂಡ್ತೀನಿ. ಇಲ್ಲಿಗೆ ಬಾಂಡೆ ಕೆಳಗಡೆ ಇಟ್ಟ ಮ್ಯಾಗಾರ ಎಲ್ಲ ನೀಟು ಕ್ಲೀನ್ ಮಾಡ್ಕೊತೀನಿ. ಸೊ ಚಟ್ನಿ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ನೋಡ್ರಿ, ಇಲ್ಲಿ ಚಟ್ನಿಗೆ ಹುರಿದೀನಿ ಟಮಾಟಿ ಮೆಣಸಿನ್ಕಾಯಿನ. ಸ್ವಲ್ಪ ಇಡ್ಲಿ ನೋಡ್ರಿ ಫ್ರೆಂಡ್ಸ್. ಇದು ಹುಳಿ ಆಗೈತೆ ರೀ. ನಿನ್ನಿಕ್ಕಿನ ಇವತ್ತು ಟೇಸ್ಟ್ ಆಗೈತಿ. ಒಂದು ಪಿಲ್ಲು ತಿಂದ, ಒಂದು ನಾ ತಿಂದಿನಿ, ಇನ್ನೂ 2 ಅದಾವ ಹಂಗೆ ಇಟ್ಟಿನಿ. ಸಬ್ಬಸಿಗೆ ಸೊಪ್ಪಿನ ಪಲ್ಯ ಮಾಡೀನಿ. ಚಪಾತಿ ನೋಡ್ರಿ, ಅನ್ನಕ್ಕೆ ಇಡ್ಬೇಕ್ರಿ. ಈಗ ಒಂದು ಸ್ವಲ್ಪ ನೀಟಾಗಿ ತಲೆಗಿಲ್ಲೆಲ್ಲ ಬಾಚ್ಕೊಂಡು ನೋಡ್ರಿ. ದಿನ ಮನೆ ಕೆಲಸ ಮಾಡೋದ್ರಾಗ ಸುಸ್ತಾಗಿಬಿಡ್ತೈತಿ. ಯೂಟ್ಯೂಬ್ ಕೆಲಸ, ಮಕ್ಕಳು ನೋಡ್ಕೊಳೋದು, ಒಂದು ಸ್ವಲ್ಪ ಹೊತ್ತು ಯಜಮಾನ್ರದ್ದು ಊಟ ಮಾಡಿ ಅವ್ರು ಒಂದು 10 ನಿಮಿಷ ಮಕ್ಕೊಂಡು ಅವ್ರು ಹೋಗಿ ಒಂದು ಸ್ವಲ್ಪ ನಾನು ಆರಾಮ ಮಾಡ್ಬೇಕನ್ನೋ ಸತ್ತಿಗೆ ಒತ್ತನೆ ಆಗಿಬಿಡ್ತೈತಿ. ಮಕ್ಕಳು ಬಂದುಬಿಡ್ತಾರೆ. ಅವ್ರದ್ದು ಬಂದ್ಬಿಟ್ಟೇನೆ ಏನಾದ್ರು ಸ್ವಲ್ಪ ತಿನ್ನಕ್ಕೆ ಮಾಡ್ಕೊಡೋದು, ಇಲ್ಲ ಚಾ ಬಿಸ್ಕಿಟ್ ಕೊಡೋದು, ಅವ್ರದ್ದು ಹೋಮ್ವರ್ಕ್ ಮಾಡ್ಕೊಳೋದು, ಅಡುಗೆ ಮಾಡೋದು, ಅವ್ರಿಗೆ ಮಕ್ಕೋಸೋದು, ಸ್ವಲ್ಪ ಇದ್ರೆ ಬಾಂಡೆ ತಿಕ್ಕೋದು, ಇರ್ಲಿಕ್ಕಂದ್ರೆ ಯೂಟ್ಯೂಬ್ ಶಾರ್ಟ್ಸ್ ಅಪ್ಲೋಡ್ ಮಾಡ್ಕೊತಕೊಳ್ಳೋದು. ಹೆಂಗೆ ಟೈಮ್ ಹೋಗ್ತೈತೆ ಗೊತ್ತಾಗಲ್ಲ. ಆ ಟೈಮ್ದೊಳಗೆ ನಮಗೆಲ್ಲಿ ಟೈಮ್ ಕೊಟ್ಕೋಬೇಕನ್ನೋದು ನಮ್ಗೆ ಸುಧಾರಿಸೋದೇ ಇಲ್ಲ. ಸೊ ಆದ್ರೂ ಹೆಂಗೋ ನಮ್ಗೆ ಸ್ವಲ್ಪ ಜಾಸ್ತಿ
ಕೇರ್ ತೊಗೊಳೋರಿದ್ರೆ ಎಂಥ ಬಿಸಿದೊಳಗೂ ಮಾಡ್ಕೋತಾರೆ. ನಾನು ಒಂಥರ ಹೆಂಗೆ ಕತ್ಬಿಟ್ಟಿನಪ್ಪ ಅಂತಂದರೆ ಹೋಲ್ ಬಿಡು ಏನಪ್ಪ ಏನು ಒಟ್ಟು ಮಾಡಬೇಕು ಮನೆ ನೀಟ್ ಇಡಬೇಕು, ಮಕ್ಕಳು ನೋಡಬೇಕು, ಇದಾಗ್ಬಿಡ್ತೈತಿ. ಎಷ್ಟೇ ನಾವು ತೊಗೊತೀವಿ ಕೇರ್ ಮಾಡ್ಕೋತೀವಿ ಅಂತ ಅಂದ್ಕೊಂಡ್ರೂ ಒಂದೊಂದು ಸರಿಗೆ ಆಗೋದೇ ಇಲ್ಲ. ಅದು ಆ ಟೈಮಿಗೆ ಅದು ತಲೆಯಾಗ ಯಾಕೋ ಅನ್ಕೋತಿರ್ತೀನಿ. ನನಗೂ ಚೆನ್ನಾಗಿ ರೆಡಿ ಆಗ್ಬೇಕು, ನೀಟಾಗಿರ್ಬೇಕಂತ ಎಷ್ಟು ಅನ್ಕೋತೀನಿ. ಇದಕ್ಕೆ ಮುಂಚೆಗೆ ಹಿಂಗೆ ಇದ್ದಿದ್ದಿಲ್ಲ ರೀ. ನಾನು ಬೇಕಾದ್ರೆ ಇದೇ ಜಾಗದೊಳಗೆ ನಮ್ದು ಹಳೆ ಮನೆ ಇತ್ತು, ಅಲ್ಲಿ ಎಷ್ಟು ಆ್ಯಕ್ಟಿವ್ ಆಗಿರ್ತಿದ್ದೆ. ಅದಾದ್ಮೇಲೆ ಯಾಕೋ ಸ್ವಲ್ಪ ನನಗೆ ಗೊತ್ತೇ ಇಲ್ಲ, ಎಷ್ಟು ಸಿಂಪಲ್ಲಾಗಿ ಅನ್ಸುತ್ತೆ ಅಷ್ಟು ನೀಟಾಗಿ ಒಂದು ತುರ್ಬಾ ಕಟ್ಕೊಂಡ್ಬಿಟ್ಟು ಒಮ್ಮೆ ಮುಖ ತೊಗೊಂಬಿಟ್ಟಂದ್ರೆ ಆಯ್ತು. ಒಳ್ಳೆ ಪದೇ ಮೇಕಪ್ ಮಾಡೋದು ಏನು ಮಾಡೋದು. ಮೇಕಪ್ ಅಂದ್ರೆ ನಾನು ಸಿಂಪಲ್ಲಾಗೇ ಮೇಕಪ್ಪ, ಮತ್ತೇನು ಜಾಸ್ತಿ ಯೂಸ್ ಮಾಡಲ್ಲ. ಯಾವಾಗಾರು ಒಂದು ಸರಿ ನಿಮ್ಗೆ ಲೈಟಾಗಿ ನಾನು ವಿಡಿಯೋದೊಳಗೆ ತೋರಿಸ್ತೀನಿ. ತಣ್ಣಗೆ ಗಾಳಿ ಐತಿ, ಚಂದ ಅಂತ ಅನಿಸ್ತೈತಿ ಗಾಳಿಗೆ ಇಲ್ಲಿ ಕುಂದ್ರಕ್ಕೆ ಮಾಡೋಕೆ. ಆ ಮನೆಗೆ ಇನ್ನೂ ಮಜಾ ಬರೋದು ಈ ವಾತಾವರಣಕ್ಕೆ. ಬಟ್ ತಲೆನೋವು ಮೈಕೈ ನೋವು ಬಂತಂದ್ರೆ ಅಯ್ಯವ್ವ ಮನ್ಯಾಗ ಬೆಚ್ಚಗಿರ್ಬೇಕಂತ ಅನಿಸ್ತದೆ. ಆ್ಯಕ್ಚುಲಿ ಸದ್ಯಕ್ಕೆ ಮಸ್ತ್ ನಿದ್ದೆ ಬಂದೈತಿ ರೀ. ಎಲ್ಲ ಕೆಲಸ ಆಗೈತಿ, ನಿದ್ದೆ ಬಂದೈತಿ. ಈ ಮಕ್ಕೋಣಕತ್ರ ಇನ್ನೊಂದು ಅರ್ಧ ಪೌಣ ತಾಸ್ನಾಗ ಯಜಮಾನ್ರು ಬರ್ತಾರೆ. ಈ ಕಡೆ ಪೂರ ನಿದ್ದಿನ ಆಗಲ್ಲ, ಈ ಕಡೆ ಪೂರ ಎಚ್ಚರಿಕೆನೂ ಆಗಲ್ಲ. ಹಿಂಗಾದ್ರೆ ನನಗೆ ಒಂಥರ ಆಮೇಲೆ ಮಕ್ಕೊಂಡ್ರೆ ನಿದ್ದಿನೂ ಬರಲ್ಲ, ಮತ್ತು ಇಡೀ ದಿನ ಮೂಡ್ ಅಪ್ಸೆಟ್ ಆಗಿಬಿಡ್ತೈತಿ. ಈ ಸದ್ಯಕ್ಕೆ ಏನು ಮಾಡ್ತೀನಂದ್ರೆ ನಾಳೆಗೆ ಶನಿವಾರ ರೀ, ಮಕ್ಕಳಿಗೆ ನಾಷ್ಟಕ್ಕಂತೇಳಿ ಇವ್ವ ಅಕ್ಕಿರ ನೆನೆ ಇಟ್ಟರಾಯ್ತು ಅಂದೆ. ಅಕ್ಕಿ ಅದಾವ್ರಿ ಇಲ್ಲಿ ಡಬ್ಬ್ಯಾಗ ತುಂಬಿಟ್ಟದವು, ಡಬ್ಬಿ ಒಳಗೈತಿ. ಅದನ್ನ ಎಲ್ಲಿಗೆ ಎಕ್ಕರ್ಲೆ ಆಡ್ಕೊತ ಕುಂಡ್ರಲಿ ಅಂತೇಳಿ ಈಗ ಇಲ್ಲೇ ಮನೆ ಸರಿ ತಂದು ಅದಾವು. ಈ ತಿಂಗಳು ದಿನ ತಂದಿಲ್ಲ ರೀ ಅಕ್ಕಿ. ಈ ತಿಂಗಳ ತರೋದು ಕಡಿಮೆ ಯಜಮಾನ್ರು. ಭಾಳ ಸಪ್ಲ ಬರ್ತಿರ್ಬೋದು ನಿಮ್ಗೆ. ಸ್ವಲ್ಪ ಹಸರು ಮಾಡ್ತೀನಿ ರೀ, ಎಲ್ಲೇ ಗ್ಯಾಲ್ರಿ ಒಳಗೆ ಕುತ್ಕೊಂಡು. 2 3 ಇನ್ನೊಂದು 4 ಅಕ್ಕಿಗೆ 1 ಉದ್ದಿನಬೇಳೆ ನೋಡಿರಿ. ನಾವು ಯಾವುದೇ ಅಳತೆ ತೊಗೊಳಲ್ಲಕ್ಕ ನೋಡಿರಿ, ಈ ಥರ ಮಾಡ್ಕೊರಿ. ಇದ ಗ್ಲಾಸಲ್ಲಿ 1 ಉದ್ದಿನಬೇಳೆ, 1 ಅಳತೆ ಉದ್ದಿನಬೇಳೆ ಹಾಕ್ತೀನಿ ನಾನು. ಈಗ ಸ್ವಲ್ಪ ಆರಾಮ್ಸಿರಿ ಕುತ್ಕೊಂಡು ಗ್ಯಾಲ್ರಿ ಒಳಗೆ ಏನಾದರೂ ವೀಡಿಯೋಸ್ ನೋಡ್ಕೋತ ಟೈಮ್ ಪಾಸ್ ಮಾಡ್ತೀನಿ ರೀ. ಒಗ್ಯಾಣನು ಒಗೆದು ಹಾಕಿನಿ. ಸಣ್ಣದು ಒಂದು ಸ್ಟ್ಯಾಂಡ್ ಐತ್ರಿ ಮೊಬೈಲ್ ಇಡೋದು, ಅದೇ ಸ್ಟ್ಯಾಂಡ್ನಾಗ ಹಾಕಿನಿ. ದೊಡ್ಡ ಟ್ರೈಪಾಡ್ ಐತಿ. ಈಗಿನ ಪೂರ್ತಿಯಾಕ ಇಷ್ಟ ನಡಿತೈತ್ರಿ ಕೆಲಸ, ಅದಕ್ಕಂತೇಳಿ ಕೂತೀನಿ ನೋಡ್ರಿ. ನೆಲ್ಲದವ್ರಿ, ನೆಲ್ಲು ಅಲ್ಲೊಂದು ಇಲ್ಲೊಂದು ಕಪ್ಪಗೆ ಕರಿ ಹಳ್ಳದವು. ಅಕ್ಕಿಯಾಗ ಹಳ್ಳಿತ್ತಪ್ಪ ಅಂದ್ರೆ ನನಗೆ ಖುಷಿ ಹಸನ್ ಮಾಡಕ್ರಿ. ಟೈಮ್ ಇದ್ದಾಗ ಖುಷಿ ಅನ್ನಿಸ್ತದ. ಗಡಿಬಿಡಿ ಅರ್ಜೆಂಟ್ ಟೈಮ್ದೊಳಗೆ ನಾ ಇದು ಮಾಡೋಕೆ ಹೋಗಲ್ರಿ. ಟೈಮ್ ಯಾವಾಗ ಸಿಗುತ್ತಲ್ಲ ಆವಾಗ ಸ್ವಲ್ಪ ಕುಂಡಿರ್ತೀನಿ ನಾನು. ಸಣ್ಣಗೆ ಮಳೆ ಚಾಲು ಆದಂಗೆ ಆಕತ್ತದ ನೋಡ್ರಿ. ನಮ್ಮ ಮನುಷ್ಯನ ಕುಲಕ್ಕೆ ಏನಾದರೂ ಸಹಿಸೋಕ್ಕಾಗಲ್ಲ ನೋಡ್ರಿ. ಮಳೆನೂ ಸಹಿಸೋಕ್ಕಾಗಲ್ಲ, ಚಳಿನೂ ಸಹಿಸೋಕ್ಕಾಗಲ್ಲ, ಬೇಸಿಗೆ ಅಂತ್ರೂ ಒಲ್ಲೆ ನಂಗಾಗುತ್ತೆ. ಅದರ ಪ್ರಕೃತಿಯೊಳಗೆ ಯಾವಾಗ ಏನಾಗಬೇಕು ಅದಾದರೆ ಚಂದ. ಫೋನ್ ಬರತ್ತದ್ರಿ. ಸ್ನೇಹ ಚಹಾ ಮಾಡ್ಯಾಡ್ರಿ. ವೈಟ್ ಕಲರ್ ಮಾಡಿಬಿಟ್ಟಾಳ. ಬರೀ ಹಾಲ ಕುಡ್ದಂಗಂತ ಅನ್ಸಕತ್ತಿತ್ತು. ಕುದಿಸ್ಕೊಂಬಾರವ ಅಂತೇಳೀನಿ. ಮತ್ತು ಅವಳು ಮಾಡ್ಯಾಳ. ಯಾಕೆ ಮೊದ್ಲಿನಂಗೆ ಮಾಡಲ್ಲಾಗ್ಯಾಡ್ರಿ ಈಗ ಆಕಿ ಮಗಳು. ಚಲುತ್ತನ ಯಪ್ಪ ತಂಡ ಐತಿ, ಅದಕ್ಕೆ ಇಬ್ಬರು ಒಂದೊಂದು ಗುಟ್ಟುಗರ ಕೊಟ್ರೆ ಆಯ್ತಂತ ಅಂದ್ಕೊಂಡು ಕೊಡಕತ್ತಿ ನೋಡ್ರಿ ಫ್ರೆಂಡ್ಸ. ನನ್ನ ಮಗನಿಗೂ ಈಗ ಚಹಾ ಬೇಕಾಗೈತಿ. ಓರಿ ಚಹಾ ಕುಡ್ದು ನೀ ಇಲ್ಲೇ ಬಾ. ಹಾಂ ಬರ್ರಿ, ತಂಡಿ ಬಿಟ್ಟೈತಿ ಫ್ರೆಂಡ್ಸ. ನಾನು ಈಗ ಚಹಾ ಕುಡಿತೀನಿ. ಚಹಾ ಕುಡ್ದಾರ್ರಿ. ಈಗ ಆಕಿ ಆ ರೂಮ್ದಾಗ ಕೂತಾಡ್ರಿ, ಈ ಮಗ ಈ ರೂಮ್ದಾಗ ಕೂತಾನ. ಒಂದೇ ಕಡೆ ಕುಂದ್ರಿಸಿರು ಅದು ಏನು ಬ್ಯಾಡ್ರಿ, ಸುದ್ದಿ ವ್ಯಾಪಾರಿ ಮಾಡ್ತಾರೆ. ಮತ್ತೆ ಕೆದ್ದಿ ನನ್ನ ಮಗ ಹಿಂಗೆ ಮಾಡ್ತಾನೆ ನೋಡ್ರಿ. ಇವ ಆಕೆ ಒಂದು ಕಡೆ ಕೂತ್ಲ ಸ್ಥಿರ ಕುಂಡಿರ್ತಾಳ್ರಿ. ಇವಂದೇ ನಾಟಕ ಭಾಳ ಇರ್ತಾವೆ ಪಿಲ್ಲೇನು. ಅದಕ್ಕೆ ನಾನು ಮುಂದೆ ಕುಂಡಿಸ್ಕೊಂಡೀನಿ. ಏನಪ್ಪು ಪಿಲ್ಯ ಇಲ್ಲಿ ಬಾ ನೀನ.
ಇದು UKG ಕಂಪಾಸ್ ರೀ. ಇದ್ರಾಗ ಎಕ್ಸ್ಟ್ರಾ ಇದು ಇಡ್ತಾನ. ಮತ್ತಿದು ಈ ಸದ್ಯಕ್ಕಿಂದಿದು ಫಸ್ಟ್ ಸ್ಟ್ಯಾಂಡಿಂದ ಎಲ್ಲ ಒಂದೊಂದು ಕಡೆ ಒಕ್ಕಡ್ತಾನೆ ರೀ ಫ್ರೆಂಡ್ಸ್. ಎಷ್ಟು ಸರಿ ತೆಗೆದು ನೀಟಾಗಿ ಇಡಿಸಿರ್ತೀನಿ ಬ್ಯಾಗ್ನ್ಯಾಗ. ಆಟ ಆಡೋಕ್ಕೂ ಅವನ್ನ ತೊಗೊಂಡು ಆಡ್ತಾನೆ. ನಾ ಏನರ ಬೆದರ್ಸನ ಮಮ್ಮಿ ಬೇಯ್ತಾ ಅಂತ ಎಲ್ಲರ ಇಟ್ಬಿಟ್ಟಿರ್ತಾನೆ ಇದ್ರಾಗ ಗಡ್ಬಡ್ದಾಗ. ಈಗ ಒಳ್ಳೆ ಹುಡುಕಾಡ್ಕೊಂಡು ಕುಂದಿರ್ತಾನೆ. ಈಗ ನೀವು 1 ನಿಮಿಷದಾಗ ಬಂದು ನಿನ್ನ ಬಾಣೆ ನೆಟ್ಟಗಾಗುತ್ತೆ ಇರ್ಲಿಕ್ಕಂದ್ರೆ ನೋಡಿ ಹೇಳ್ತೀನಿ ಪಿಲ್ಯ. ಮಳೆ ಬರತ್ತೈತ್ರಿ, ಅರ್ಬಿ ಮತ್ತು ತಂದಿಲ್ಲೇ ಹಾಕಿನಿ. ಪೂಜೆ ಬೆಳಗ್ಗೆ ನಾನು ಮಾಡಿದ್ರಿ, ಎಲ್ಲ ಪೂಜೆದೆಲ್ಲ ಆಗಿತ್ತು. ಸೊ ಎಷ್ಟರ ಕಾಯಿನೂ ತರಿಸಿ ಇಟ್ಕೊಂಡಿದ್ದೆ. ಇದು ವರಮಹಾಲಕ್ಷ್ಮಿ ಹಬ್ಬ ಡೈಲಿ ಇಡೋ ಕಾಯಿ ಜೊತೆಗೆ ಸೈಡಿಗೆ ಇನ್ನೊಂದು ಕಳ್ಸೋದು ಸ್ಥಾಪನೆ ಮಾಡಿ ಇಡ್ಬೇಕಂತ ಅಂದ್ಕೊಂಡಿದ್ದೆ. ಸಾಯಂಕಾಲ ಅಷ್ಟೊತ್ತಿಗೆ ಹೆಣ್ಮಕ್ಳು ಪ್ರಾಬ್ಲಮ್ ಗೊತ್ತಲ್ಲ ನಿಮ್ಗೆ. ಇಲ್ಲೊಂದು ಲೈನ್ ಹಾಕು, ಲೈನ್ ಹಾಕಿ ಅದು ಉಳ್ದಿದ್ದು ಇಲ್ಲಿ ಬರೀ. ಈ ಹಬ್ಬ ರೀ ದಿನದೊಳಗೆ ಹೆಣ್ಮಕ್ಳು ಪ್ರಾಬ್ಲಮ್ ಈ ಥರ ಆದ್ರೆ ಒಂಥರ ಬೇಜಾರು ನೋಡ್ರಿ. ಪೂಜೆ ಪುನಸ್ಕಾರ ಅಲ್ಲಲ್ಲಿ ಅರ್ಶಿನ ಕುಂಕುಮಕ್ಕೆ ಹೋಗೋದು ಮಾಡೋದು ಇದ್ದೇ ಇರ್ತೈತಿ. ಮತ್ತೇನು ಮಾಡ್ಬೇಕ್ರಿ, ಪ್ರಕೃತಿ ನಿಯಮ ಇರ್ತಾವೆ ಕೆಲವೊಂದಿಷ್ಟು. ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ. ಹಂಗೆ ಮಕ್ಕಳು ಮರು ಯಾರು ಇದ್ರಂದ್ರೆ ಏನು ಅನ್ಸಲ್ಲ. ಈಗ ಸ್ನೇಹನೇ ಸಂಜೆ ಮಾಡಿದ ದೀಪ ಅದನ್ನೆಲ್ಲ ಹಚ್ಚಾಳ ನೋಡ್ರಿ. ನನಗಂತೂ ಕಿಬ್ಬೊಟ್ಟೆನೋ ಅಂತೂ ಶುರು ಆಗ್ಬಿಟ್ಟೈತಿ. ಸೊ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ಒಂದ್ರಾಗ ಒಂದು ಗದ್ದಲು ಅಂತಾರಲ್ಲ ಆ ಥರನೇ ಅಂತ ಅನ್ಸಾಕತ್ತದ. ಇನ್ನೇನು ಮಾಡೋಕ್ಕಾಗಲ್ಲ, ಹೌದಿಲ್ರಿ? ಯಾವುದೂ ಯಾರ ಕೈಯಾಗಿರಲ್ಲಲ್ರಿ. ನಮ್ಮ ಮಾವಾರ ಬಂದು ಕೂತಾರ ನೋಡ್ರಿ ಫ್ರೆಂಡ್ಸ. ಬರೀ ಅದು 20% ಬರೀ 20 ತನಕ ಬರೀ. ನಾ ಮತ್ತೆ ಹೇಳ್ತೀನಿ ನಿಂಗೆ. ಟೈಮ್ ಎಷ್ಟು ಮಾಡಬೇಡ ಪಿಲೋ. 20 ತನಕ ಬರೀ. ಮೊದಲು ರೈಟಿಂಗ್ ಮಾಡೋಣ, ಆಮೇಲೆ ರೀಡಿಂಗ್ ತೊಗೋತೀನಿ. ಮಾಡಬೇಡ, ಬಡ ಬಡ ಮಾಡು. ಫ್ರೆಂಡ್ಸ ಮಾಡ್ಬೇಕಂತ ಅಂದ್ಕೊಂಡು ವಿಡಿಯೋನ ಈ ಕಂಟಿನ್ಯೂ ಏನು ಮಾಡೋಕ್ಕಾಗಂಗಿಲ್ಲ ಫ್ರೆಂಡ್ಸ್. ಯಾಕಂದ್ರೆ ನನಗೂ ಯಾಕೋ ಸುಸ್ತು ಅಂತ ಅನ್ಸಕತ್ತೈತಿ. ಮತ್ತು ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡಬೇಕು, ಅದು ನಿಮ್ಗೆ ಹೇಳೇಬೇಕು ಅಂತ ಅಂದ್ಕೊಂಡು ವಿಡಿಯೋನ ಮಾಡಕತ್ತೀನಿ. ಏನಪ್ಪ ಅಂತ ಪಿಲ್ಲ, ನೀ ಬದಲು ಬರೇ ಪಿಲ್ಲು ಫಸ್ಟ್. ಅಪ್ಪು ಫಸ್ಟ್ ರೈಟಿಂಗ್ ಮಾಡು, ಆಮೇಲೆ ನಾನು ರೀಡಿಂಗ್ ತೊಗೋತೀನಿ. ಅಪ್ಪು ಏನಪ್ಪ ಅಂತಂದ್ರೆ ಸುಮಾರು ವರ್ಷಗಳಿಂದನೇ ಅನ್ಬೋದು ಮದುವೆ ಆಗಿತ್ತು. ಸ್ನೇಹನೂ ಹುಟ್ಟಿದೋಳ್ರಿ. ಸ್ನೇಹ ಒಂದು 2.5 ವರ್ಷದಕ್ಕೇನು ಇದ್ದೇನ. ನನಗೆ 2ನೇ ಸರಿ ಕಿಬ್ಬೊಟ್ಟೆ ನೋವು ಬಂದು ಈಗ ಬರೀ ಒಂದು 2 ನಿಮಿಷ ನಂದು ವಿಡಿಯೋ ಮಾಡಿ ಮುಗಿಸ್ತೀನಿ, ಆಮೇಲೆ ಕೇಳ್ತೀನಿ ಅಪ್ಪ. ಸೊ ಏನಪ್ಪ ಅಂದ್ರೆ PCOD ಓರಿನ್ ಸಿಸ್ಟ್ ಆಗಿದ್ದೀನಿ ಫಸ್ಟ್ ಟೈಮ್. ಆವಾಗ ಏನೈತಿ ಸರು ಬಂದಿದ್ದಳು. ಅವಾಗೆಲ್ಲ ಅಡ್ಮಿಟ್ ಎಲ್ಲ ಮಾಡಿದ್ರು. ಅವಾಗೆಲ್ಲ ಸರು ಸ್ನೇಹನ್ ಕೇರ್ ಮಾಡ್ತಿದ್ಲು, ಅಡುಗೆನೂ ಮಾಡ್ಕೊಡ್ತಿದ್ಲು. ಏನೋ ನನಗೆ ಅಷ್ಟಿದು ಅಂತ ಅನಿಸ್ತಿರ್ಲಿಲ್ಲ. ಆಕಿನೂ ಸಣ್ಣಕಿನೇ, ಬಟ್ ಆದ್ರೂ ಬಂದೆಲ್ಲ ನಿಭಾಯಿಸಿದ್ರು ಫ್ರೆಂಡ್ಸ್. ಇವತ್ತು ಅದಕ್ಕೋಸ್ಕರನೇ ವಿಡಿಯೋದಾಗ ಮತ್ತೊಂದ್ಸರಿ ಥ್ಯಾಂಕ್ಸ್ ಹೇಳ್ತೀನಿ. ಅದಾದ್ಮ್ಯಾಗ ಮತ್ತು ಸ್ವಲ್ಪ ದಿನ ಎಲ್ಲ ಟ್ರೀಟ್ಮೆಂಟ್ ತಗೊಂಡೆ ಮಾಡಿದೆ. ಸ್ವಲ್ಪ ಕಡಿಮೆ ಆಗೋದ್ರೊಳಗನೆ ಹಿಂಗೆ ಒಂದೊಂದ್ಸರಿಗೆ ಫ್ಯಾಮಿಲಿ ಅಂತ ಅಂದಾಗ ಎಲ್ಲ ರೀತಿಯಿಂದನೂ ಬರವ ಹೋಗವ. ಆದ್ರೆ ಯಾವುದೋ ಒಂದು ಕ್ಷುಲ್ಲಕ ಕಾರಣದಿಂದ ನಮ್ಮ ಮನ್ಯಾಗ ಸ್ವಲ್ಪ ವಾದ ವಿವಾದಗಳು ಆಗ್ತಾ ಇದ್ವು. ಆ ಟೈಮ್ದೊಳಗ ಯಾರು ಏನಂತ ಹೇಳಕ್ ಹೋಗಲ್ಲ. ಬೇಡವಾಗಿರುವಂತ ಸಿಚುವೇಶನ್ ಇವತ್ತಿಗೂ ನೆನೆಸ್ಕೊಂಡ್ರ ಹೆಂಗಾಗುತ್ತ ನನ್ನ ಮನಸ್ಸು ಅಂತಂದ್ರ ಆಪರೆ ಆಗ್ಬಿಡುತ್ತ. ಅಪ್ಪು ಫಕ್ತ್ ರೈಟಿಂಗ್ ಮಾಡೋ, ನಾ ರೀಡಿಂಗ್ ತಗೋತೀನಿ. ಹೆಂಗಾಗ್ಬಿಡ್ತೀವಿ ಸದ್ಯಕ್ಕಂದ್ರ ಆ ಪರಿ ನನಗೆ ಒಂಥರ ಆಕ್ರೋಶ, ಸಿಟ್ಟು ಎಲ್ಲಾನು ಬಂದ್ಬಿಡ್ತೈತಿ. ಅಳುನು ಎಲ್ಲಾನು ಬಂದ್ಬಿಡ್ತೈತಿ. ಯಾಕಂದ್ರೆ ಸುಮ್ನೆ ನಾನು ಇನ್ನೊಬ್ರಿಗೆ ಟೈಮ್ದೊಳಗ ಏನ್ ಹೇಳ್ಬೇಕಪ್ಪ, ಎದಕ್ಕ ಅಂತಾರಲ್ರಿ, ಎತ್ತಿಗೆ ಜ್ವರ ಬಂದ್ರ ಎಮ್ಮಿಗೆ ಬರೀ ಆಗ್ತಾರಂತ ಮಾತಿಗೆ ಹೇಳ್ತಾರಲ್ಲ, ಆ ತರದ್ದು ಇನ್ಯಾರೋ ಮಾಡಿ ತಪ್ಪಿಗೆ ಇನ್ಯಾರೋ ಅನ್ಭವಿಸ್ಬೇಕಾಗಿರೋ ಶಿಕ್ಷೆಗೆ ನಾನು ಗುರಿ ಇದೆ. ನನಗೆ ಹಂಗೆ ಯಾವುದೋ ಒಂದು ಸಮಸ್ಯೆದೊಳಗ ಅದು ಹೊಟ್ಟೆಗೆ ನೋವಿತ್ತು. ಮತ್ತು ಅದು ಮ್ಯಾಗಿನ ಗಾಯ ಆದ್ರೆ ಕಾಣಿಸ್ತದ, ಮ್ಯಾಗೆಲ್ಲ ಗಾಳಿಗೆ ಆರ್ತೈತಿ, ಎಣ್ಣೆಗಳು ಮಲ ಮಸ್ತೀವಿ ಕಾಣಿಸ್ತೈತಿ, ಮತ್ತು ಲಗುಟನು ಕವರ್ ಆಗ್ತೈತಿ ಗಾಯ. ಆರ ಲೆಫ್ಟ್ ಸೈಡ ನನಗದು ಒಳಗಿನ ಗಾಯನ ಹಸಿ ಇರ್ತೈತಿ ನೋಡ್ರಿ. ಮ್ಯಾಗಿಂದಾದ್ರ ಕಾಣಿಸ್ತೈತಿ, ಒಳಗಿಂದಾದ್ರ ಅದ ಹೆಂಗ್ ಕಾಣಿಸ್ತೈತ್ರಿ? ಹೌದಿಲ್ಲ, ಅದು ಪೇನ್ ಇರ್ತೈತಿ. ಟ್ಯಾಬ್ಲೆಟ್ ಕೊಟ್ಟಿರ್ತಾವ, ಅದನ್ನೆಲ್ಲ ಕವರ್ ಮಾಡ್ಕೋಬೇಕಾಗ್ತಿರ್ತದ.
ಸೊ ಅಂತ ಟೈಮ್ದೊಳಗ ಇದೇ ಕಾಟ್ ನೋಡ್ರಿ, ಇದೇ ಕಾಟಿಗೆ ಒಬ್ರು ನನ್ ನುಗ್ಸ್ಬಿಟ್ರು. ಆವಾಗ ಏನೈತಿ ಇಲ್ಲಿ ನಾನು ನುಗ್ಸನ ಇದೇನೈತಿ ನೋಡ್ರಿ ಪಾಯಿಂಟ್, ಇಲ್ಲಿ ಚೂಪ್ ಐತಿ ನಿಮ್ ಗಮನಿಸ್ಬೋದು. ಇಲ್ಲಿ ಯಾವ್ದೋ ಒಂದ್ ಇದ್ರೊಳಗ ಬರದೊಳಗ ನುಗ್ಸ್ಬಿಟ್ರ. ಅವಾಗ ಏನೈತಿ ನಾನು ಬಿದ್ದಿನಲ್ಲ, ಇಲ್ಲೇ ಪೆಟ್ಟು ಕೊಟ್ಟೈತಿ. ಮೊದ್ಲೇ ಅದು ಒಂದ್ಸರಿ ಓರೆಂಜ್ ಸಿಸ್ಟ್ ಆಗಿತ್ತು, ಇನ್ನೂ ಹಸಿಗಾಯಿ ಇತ್ತು. ಅದು ಇನ್ನ ಮಾಯದ್ರಗಳನ್ನ ಒಳ್ಳೆ ಆತರ ಅದ್ರ ಮ್ಯಾಗ ಪೆಟ್ಟು ಬಿದ್ದಿದ್ದಕ್ಕೆ ಅದು ಮತ್ತೆ ಒಳಗ ಜಖ ಬಿಡ್ತೀರಿ. ಹಾಗಾಗಿ ಜಾಸ್ತಿ ಹೊಟ್ಟೆ ನೋವು ಬರೋದು ನನಗೆ. ಏನಂದ್ರೆ ಏನೋ ಇದಾಗ್ತಿದ್ದಿಲ್ಲ. ಮತ್ತೆ ಯಾಕೋ ನನಗೆ ಬ್ಲಡ್ ಕಡಿಮೆ ಆಗ್ಬಿಟ್ಟಿತ್ತು, 7 ಪಾಯಿಂಟ್ ಆಗಿತ್ತು. ಕುಂತಲ್ಲೇ ಬಿದ್ದು ಬಿಡ್ತಿದ್ದೆ. ಬಾತ್ರೂಮ್ದಾಗ ಹೋಗಿ ಬರ್ಬೇಕನ್ನೋಷ್ಟೊತ್ತಿಗೆ ಬಾತ್ರೂಮ್ದಾಗೆ ಬಿದ್ದಿ ನಾನು ಒಂದ್ 2-3 ಸರಿ. ಈ ತರ ಆಗೈತಿ ಸಿಚುವೇಶನ್. ದವಾಖಾನೆ ಹೋದ್ವಿ, ಮತ್ತ ನಾವ್ ಹಂಗೆ ತೋರ್ಸಕ್ ಹೋಗಿದ್ವಿ ಮಾಮೂಲಿ ಆತರ ಪೇನ್ ಆಗತ್ತಿತ್ತ. ಮತ್ತ ಹೋಗನ ಅವ್ರು ಇಲ್ಲ ಅಡ್ಮಿಟ್ ಆಗ್ಬೇಕಂತಂದ್ರು. ಅವಾಗ ಏನೈತಿ ನಾನು ಯಜಮಾನ್ರು ಮತ್ತ ಸ್ನೇಹನ ಸ್ವಲ್ಪ ಹೊತ್ತು ಮನ್ಯಾಗ ಬಿಟ್ಟು ಹೋಗಿದ್ವಿ. ವಾಡ್ಯಾದಾಗೆಲ್ಲ ಬಾಳ ಮಂದಿ ಪ್ರೀತಿ ತೋರಿಸ್ತಿದ್ರಿ ನಮ್ ಸ್ನೇಹನ ಮ್ಯಾಗ. ಅವಾಗ ಆಕಿ ಇಷ್ಟ ಕ್ಯೂಟ್ ಆಗಿ ಮಾತಾಡ್ತಿದ್ಲು. ಆಕಿನೇ ಸಣ್ಣ ಹುಡುಗಿದ್ಲು ಮೊಮ್ಮಗಳಂತೇಳಿ. ಮತ್ತ ಅದಾದ್ಮ್ಯಾಗ ನಾವ್ ಹೋಗಿದ್ವಿ, ಹಿಂಗ್ ಅಡ್ಮಿಟ್ ಆಗೋಣ. ಮತ್ ನಮ್ಮ ಯಜಮಾನ್ರ ಏನಂದ್ರು, ಸ್ನೇಹನದು ಮನ್ಯಾಗ ಬಿಟ್ಟು ಬಂದೇನಿ, ನೋಡ ನಾನು ಹೋಗ್ತೇನಿ, ಮತ್ತೆ ಇಲ್ಲೇ ಕುಂದ್ರಂತೆ ದವಾಖಾನೆ ಕುಂದ್ರಿಸಿ ಬಂದ್ರ ಹೆಂಗ ಅಡ್ಮಿಟ್ ಮಾಡ್ಕೋಬೇಕಾಗ್ತದ ಅಂತ. ಮತ್ತೆ ಓದ್ಬಿಟ್ಟೆನ ಮತ್ತ ಇದನ್ನ ಹಾಕ್ತಾರ ನೋಡ್ರಿ ಕೈಗೆ ಸಲೆನ. ಆ ತರ ಸಲೆನ ಹಾಕಕತ್ತಿದ್ರು, ಯಾರೂನೇ ಇಲ್ಲ, ನನ್ಗೊಬ್ಳೆ. ಅದ್ರಾಗ ಹೆದ್ರಿಕಿ ಅಂದ್ರೆ ಹೆದ್ರಿಕಿ. ಈ ತರ ಎಲ್ಲಾ ಸಿಚುವೇಶನ್ ಬಂದ್ಬಿಡ್ತ. ಏನೋ ನಮ್ಮವ್ರು ಹೊರಗ್ ನಿಂತಿರ್ತಾರಂದ್ರೂ ಒಂಥರ ಅಂಜಿಕ್ ಇರ್ತಿರಂಗಿಲ್ಲ. ಅವಾಗ ಯಜಮಾನ್ರೂ ಇಲ್ಲ, ನನ್ಗೂ ನೋವು. ಅದ್ರ ಪಾಯಿಂಟ್ ಸಿಗಕತ್ತಿಲ್ಲ. ಮ್ಯಾಗ 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 ಇಂಜೆಕ್ಷನ್ ಚೂಸ್ತಾರ, ಪಾಯಿಂಟ್ ಸಿಗಲ್ಲ, ಮತ್ತೆ ತೆಗಿತಾರ. ಅದಿಷ್ಟು ದಪ್ಪ ಆಗ್ಬಿಡ್ತ್ರಿ. ಸರಿ ಆದ್ನೆಲ್ಲ ಆಗಿ ಹೆಂಗೋ ಮಾಡಿ ಮತ್ತ ಒಳ್ಳಿ ಇಲ್ಲಿ ಹಾಕಿದ್ದೀರಿ, ಇಲ್ಲಿ ಹಾಕಿದ್ರಿ ಪಾಯಿಂಟ್. ಅದಾಯ್ತು. ಮತ್ತ ಅಷ್ಟೊತ್ತಿಗೆ ಮೇಲ್ಗಡೆ ಬೆಡ್ಡಿಗೆ ಹೋಗಿ ಮಕ್ಕೊಂಡಿದ್ದೆ ನಾನು. ಮತ್ತ ಸಲಹೆ ಹಚ್ಚಕತ್ತಿದ್ರು. ಮತ್ತೆ ಯಜಮಾನ್ರು ಸ್ನೇಹನ್ ಕರ್ಕೊಂಡ್ ಬಂದ್ರು. ಅವತ್ತಿನ ದಿನ ಹೋಯ್ತು. ಒಳ್ಳೆ ನೆಕ್ಸ್ಟ್ ಡೇ ನಮ್ಮ ಅತ್ತಿನೂ ಬಂದಿದ್ರಿ. ನೆಕ್ಸ್ಟ್ ಡೇ ಬಂದಿದ್ರು. ಅವತ್ತಿನ ನೈಟ್ ಪಿಲ್ಲು ಸ್ನೇಹನ್ ಕರ್ಕೊಂಡು ಯಜಮಾನ್ರು ಮನೆಗೆ ಮುಕ್ಕೊಂಡ್ರು. ಮತ್ತ ಮಳೆ ಮರ್ದಿನ ಬಂದ್ರ ದವಾಖಾನೆಗೆ. ನಮ್ಮ ಅತ್ತಿನೂ ಕರ್ಕೊಂಡ್ ಬಂದಿದ್ರು. ಅವಾಗ ಅವರು ಅಲ್ಲೇ ಕುಂತಿದ್ರು. ಮತ್ತ ಸ್ನೇಹ ಇಲ್ಲ ಸಣ್ಣಕ್ಕಿದ್ರಿ, ಆಕಿಗಿನ ತಿಳುವಳಿಕೆ ಅಷ್ಟು ಇದ್ದಿದ್ದಿಲ್ಲ. 2-2.5 ವರ್ಷದಕ್ಕೆ ಇದ್ದಿರ್ಬೋದು. ಆಕಿಗೆ ಟಾಯ್ಲೆಟ್ ಬಂತು, ಆಕಿ ಹೋಗ್ಯಾಳ. ಬಟ್ ಮಾಮೂಲಿ ಎಲ್ಲ ನಾನೇ ಆಕಿಂದೆಲ್ಲ ಕೇರ್ ಮಾಡೋದಲ್ಲ. ಹಂಗಾಗಿ ಮಮ್ಮಿ ಶೀ ಮಾಡೀನಿ ಬಾಬಾ ಅಂತ ಕರೆಕತ್ತಿದ್ಲ. ಅವತ್ತ ಹೆಂಗ ಪರಿಸ್ಥಿತಿ ಬಂದೈತಪ್ಪ ಅಂದ್ರ ಅದಕ್ಕೆ ಹೇಳೋದು, ಕೆಲವು ಸಲ ಯಾರು ಆಗಲ್ಲ, ಯಾರು ನಮ್ಮವ್ರಲ್ಲ, ನಮಗ್ ನಾವೇ ಅನ್ನೋಕ್ ಒಂದ್ ಬೆಸ್ಟ್ ಉದಾಹರಣೆ ಅಷ್ಟೇ ನಾನು ಇವತ್ತಿನ ವಿಡಿಯೋದೊಳಗೆ ಹೇಳಕತ್ತೀನಿ. ಮತ್ತೆ ಯಾರ ಮ್ಯಾಗೂ ನಾನು ದೂಷಣೆ ಮಾಡೋದಾಗ್ಲಿ, ಯಾರಿಗಾರ ನಾನು ಕೆಟ್ಟ ಮಾಡ್ಬೇಕನ್ನೋದಾಗ್ಲಿ ಉದ್ದೇಶ ಇಲ್ಲ. ನನ್ನ ಒಂದು ಏನಪ್ಪಾ ಹೇಳ್ಬೇಕಾಗಿರೋದು ಅಂತಂದ್ರ, ನಮ್ ಜೀವನಕ್ಕ ನಾವ ಅನ್ನೋ ಒಂದು ಅರ್ಥದೊಳಗ ಅಷ್ಟೇ ನಾನು ಇದನ್ನ ಹೇಳ್ಕೊಳಕತ್ತೀನಿ. ಮತ್ ಬೇರೆ ಅಂತಲ್ಲ. ಈಗ ಇವೆಲ್ಲ ಹೋಗ್ಬಿಟ್ಟವ್ ಘಟನೆ. ಆದ್ರೂ ಒಂದ್ ಟೈಮಿದ ಒಂದಷ್ಟು ನಮ್ ಜೀವನದ ಆಗು ಹೋಗುಗಳು ಇರ್ತಾವಲ್ಲ, ಒಂದೊಂದ್ ಟೈಮ್ದ ನಮಗ್ ಮುಂದ ಒಂದು ದಾರಿ ತೋರಿಸ್ತಾವ, ಮುಂದೊಂದು ಬುದ್ಧಿ ಕೊಡ್ತಾವ. ಹುಷಾರಾಗಿರೋದಿಕ್ಕ ಇನ್ನೊಂದ್ ಹೆಜ್ಜೆ ನಾವು ಮುಂದಿಡೋದಕ್ಕೂ ಕಾರಣ ಆಗ್ಬಿಡ್ತಾವ. ಅವಾಗ ನನಗೇನೈತಿ, ನಮ್ಮ ಅತ್ತೆಯರಿಗೆ ಹೇಳಿದ್ರ ಅವ್ರಿಗೆ ಪಾಪ ವಯಸ್ಸು ಆಗೈತಿ, ಅವ್ರಿಗೆ ಜೋರ್ ಮಾಡಕ್ಕೂ ಆಗಲ್ಲ. ಯಜಮಾನ್ರು ಅಂದ್ರ ಅವ್ರಿಗೆ ಒಂದಿನೂ ರೂಢಿ ಇಲ್ಲ. ಅವಾಗ ಏನ್ ಮಾಡ್ಬೇಕ, ನನ್ಗ ಸಲೆನ್ ತೆಗ್ದಿದ್ರು, ಅದು ಕೈಯಾಗಿನ ಪಾಯಿಂಟ್ ಇತ್ರಿ, ಸೂಜಿ ಬಿಟ್ಟಿರ್ತಾರಲ್ಲ ಅದೇ ಇತ್ತು. ಮತ್ತ ಅಡ್ಡಾಡ್ತಿದ್ದೆ, ಹಂಗೇನ್ ಇದು ಇರ್ತಿರ್ಲಿಲ್ಲ. ಬಟ್ ಸ್ಟ್ರಾಂಗ್ನು ಇದ್ದೆ, ಬಟ್ ನೋವಿಗೆ ವೀಕ್ನು ಆಗ್ತಿದ್ದೆ. ಜವಾಬ್ದಾರಿ ಅಂತ ಬಂದ್ಮ್ಯಾಗ ಹೆಣ್ಮಕ್ಳು ನಾವ್ ಎಷ್ಟೇ ಮಾನಸಿಕವಾಗಿ ದೈಹಿಕವಾಗಿ ವೀಕ್ ಇದ್ರು ಬಟ್ ಆ ಸಂದರ್ಭವನ್ನ ನಿಭಾಯಿಸುವಂತ ಶಕ್ತಿ ನಮ್ಮಲ್ಲಿ ಇರ್ತೈತಿ. ಸೊ ನಾನೇ ಹೋಗಿ ಇಲ್ಲಿ ತಗೋ ಹೋದ್ರಾಯ್ತು, ಸುಮ್ನೆ ಯಾಕೆ ಅವ್ರಿಗೆ ಇದು ಮಾಡೋದು ಅಂದ್ರೆ ನನಗೊಂಥರ ಇಲ್ ಬಿಡು, ಇವ್ರದ್ದು ಕೆಲಸ ಐತಿ, ನನಗ್ ಆರಾಮಿಲ್ಲ, ನಾನ್ ಪೇಷಂಟು, ಈ ತರ ನನ್ ಭಾವನೆನೇ ಬರ್ಲಿಲ್ಲ. ಅಯ್ಯೋ ಪಾಪ ಅಂದ್ರೆ ಮುಜುಗರ. ನನಗೆ ಇವತ್ತಿಗೂ ನಂಗೆ ಏನಾದ್ರು ನೋವು ಆಗ್ತದ, ತ್ರಾಸ ಆಗ್ತದ, ನಮ್ಮ ಯಜಮಾನ್ರಿಗೆ ಹೇಳ್ಬೇಕು ಅಂದ್ರೆ ನನಗೆ ಇನ್ನೂ ತನ ಮುಜುಗರನೇ ಆಗ್ತೈತಿ. ಎಲ್ಲಿ ಬೈದ್ ಬಿಡ್ತಾರೇನು, ಎಲ್ಲಿ ದುಡ್ಡು ಖರ್ಚಾತಾವ ಅಂತಾರನು, ಎಲ್ಲಿ ಮಾರಿ ಹರ್ಕೋತಾರೇನು, ಎಲ್ಲಿ ಸಿಟ್ಟಿಗೆ ಒಂದು ಒಂಥರ ಮಾಡ್ತಾರನು. ಅವ್ರು ಮಾಡಲ್ಲ, ಬಟ್ ನನಗ ಆತರ ಫೀಲ್ ಆಗ್ತೈತಿ. ಒಂಥರ ಏನೋ ಅದು ಏನು ಸ್ವಾಭಿಮಾನನೋ ಅದೇನೋ ಹೆಂಗೋ ಅದ್ ನನಗೂ ಇದು ಮಾಡಿ ಹೇಳಕ್ ಬರಂಗಿಲ್ಲ, ಹಂಗತ್ತೆ. ಸೊ ಅದೆಲ್ಲ ಆಯ್ತು. ಮತ್ ನಾನೇ ಹೋದ್ರಾಯ್ತು. ಯಜಮಾನ್ರು ಮೊಬೈಲ್ ನೋಡ್ಕೊತ ಕೂತಿದ್ರು. ನಮ್ಮ ಅತ್ತೆಯರು ಅಲ್ಲೇ ಮತ್ ಪೇಷಂಟ್ ಬಾಜುಕ್ ಯಾರಾದ್ರೂ ಇರ್ತಾರ ನೋಡ್ರಿ, ಹಂಗ ಮಾತಿಗೆ ಹಚ್ಚಿದ್ರ. ಸೊ ನಾನೇ ಮತ್ತ ಸಾವಕಾಶ ಹೋಗಿನ್ ಬಿಡದ್. ನಮ್ಮ ಅತ್ತೆಯರಿಗೆ ಎಲ್ಲಿ ಹೊಂಟೆ ಅಂತ ಕೇಳಿದ್ರು. ಸ್ನೇಹ ಎಲ್ಲ ಒದ್ರಾಕತ್ತಿದ್ಲು.
ಗದ್ಲನೂ ಇತ್ತು. ಸೊ ಹಂಗಾಗಿ ಇಲ್ಲಕ್ಕಿ ಹೋಗಾಳ ಆಕಿನ ಕರ್ಕೊಂಡ್ ಅಂತ ಬಂದೆ. ಬರನೇ ಇದ್ರ ಯಜಮಾನ್ರು ಮೊಬೈಲ್ ನೋಡ್ಕೊಂಡ್ ಕೂತಿದ್ರು. ಅತ್ತಿಯರು ಅದೇ ಪೇಷಂಟ್ ಬಾಜುಕ್ ಹಿಂಗ್ ನಮ್ಮ ಅತ್ತಿ ಹಂಗ ಯಾರು ಆಜು ಬಾಜು ಬಂದ್ ಕೂತಿರ್ತಾರಲ್ಲ, ಹಿರಿಯರು ಮಾತಾಡ್ಕೊಂಡ್ ಕೂತಿದ್ರು. ಪಾಪ ಓಲಂತೆ ನಾನೇ ಒಂದ್ ಕಡೆಯಿಂದ ಜಗ್ ತಗೊಂಡೆ. ಮೊದಲೇನೈತಿ ಎಡಗೈಯಿಂದ ನೀರ್ ಉಳಿಸಿದೆ ಟಾಯ್ಲೆಟ್ಗೆ ಹಾಕಿ, ಆಕಿನ ಸೈಡಿಗೆ ಕರ್ಕೊಂಡ್ ಬಂದು ಮತ್ತ ಒಂದ್ ಕೈಲಿಂದ ಚರಿಗೆ ತಗೊಂಡು ಹಿಂಗೆ ಹಳು ಇಲ್ಲಿ ಸಲನೈತಿ ಹಿಂಗೆ ಹಳು ಆಕಿಗೆಲ್ಲ ವಾಶ್ ಮಾಡಿ ಅದು ಒಳ್ಳೆ ಹಿಂಗತ್ತೆ ಇಡ್ಬೇಕನ್ನೋಷ್ಟೊತ್ತಿಗೆನೆ ಒಂದ್ ಸ್ವಲ್ಪ ನೀರ್ ಉಳಿದಿದ್ರು. ವೇಟ್ ಆಯ್ತೇನಾ ಹಿಂಗ್ ಇಡ್ಬೇಕನ್ನೋದ್ರಾಗನೆ ಇದು ಹೆಬ್ಬಳೆನೆ ಪ್ರೆಷರ್ ಬಿತ್ತು ನೋಡ್ರಿ. ಸಲೆನ ಐತ್ಲಾ ಸಲೆನ ಔಟ್ ಆಯ್ತು. ಏನು ಒಮ್ಮೆ ಉಬ್ಬಿ ಬಿಡ್ತ್ರಿ ಕೈ ನಂದು ಇಷ್ಟು ದಪ್ಪ ಉಬ್ಬಿ ಬಿಡ್ತು. ಒಳ್ಳೆ ಕರ್ಕೊಂಬಂದ್ ಮಲ್ಕೋತೀನಿ. ಒಳ್ಳೆ ಸಲೆನ ಒಳ್ಳೆ ಅದು ಸುಸ್ತಾರಲ್ಲ ಪೈಪ್ ಅದನ್ನ ಹಾಕಕ್ ಬಂದ್ರು. ಏನಿದು ಏನ್ ಮಾಡಿರಿ ನೀವು, ಔಟ್ ಆಗೈತಿ ಸಲೆನ ಅಂತ ಹೇಳ್ಕೇಸಿ ಎಷ್ಟು ಬೈಬಾರ್ದಂದ್ರ ಅಷ್ಟು ಬೈದ್ರು. ನೀವ್ ಇಲ್ಲೇ ಇದ್ರಿ ನಿಮ್ ಕಾಣಿಸಂಗಿಲ್ಲೇನ, ಅವ್ರ ಪೇಷಂಟ್ ಅದಾರ, ನೀವ್ ಎದಕ್ ಬಂದ್ ಕುಂದಿರ್ತೀರಿ ಮತ್ ಪೇಷಂಟ್ ಇಂದ ಅಂತ ಕೇಸಿ ಪಾಪ ಆತರ ಎಲ್ಲಾ ಸಿಚುವೇಶನ್ ಅನ್ನ ಹೆದರಿಸ್ಕೊಂಡು ನಿಭಾಯಿಸ್ಕೊಂಡು ಬಂದಿನಿ ನೋಡ್ರಿ. ಹಂಗಾಗಿ ಈ ಸದ್ಯಕ್ಕಿನ ಪರಿಸ್ಥಿತಿ ಒಳಗ ಅದನ್ನೆಲ್ಲಾ ನೆನಪಿಸ್ಕೊಳಕತ್ತೀನಿ. ಯಪ್ಪ ನನ್ನ ಹೊಟ್ಟೆ ನೋವು ಎಷ್ಟೆಲ್ಲ ಪಾಠ ಕಲ್ಸಿತು, ಎಷ್ಟೆಲ್ಲ ನನಗ ಅದನ್ನ ಆ ಟೈಮ್ದಾಗ ನನಗ ಗಟ್ಟಿಗಿತ್ತೆ ಅಂದ್ರೆ ಗಟ್ಟಿಗಿತ್ತೆ ಅಂತಾನೆ ಹೇಳ್ಬೋದು ನೋಡ್ರಿ. ನನಗ ಒಂದ್ ಇಂಜೆಕ್ಷನ್ ಒಂದ್ ಗುಳಿಗೆ ನಂಗೆ ಗೊತ್ತಿದ್ದಿಲ್ಲ. ಬರೇ ಮದ್ವೆಕಿನ ಮುಂಚೆಕ ಒಂದ್ ಚಿಕನ್ ಗುನ್ನಿ ಅಂತ ಬಂದಂತ ಟೈಮ್ದೊಳಗ ಇಂಜೆಕ್ಷನ್ ಮಾಡ್ಬೇಕಂದ್ರ 3-4 ಮಂದಿ ಹಿಡಿದಿದ್ರಿ ನನಗ. ಈಗ ನನ್ ಪಿಲ್ಲುಗೂ ಹಂಗ ಮಾಡ್ಬೇಕ್ರಿ ನಾವು. ಅವನು ಅಷ್ಟ್ ಎದುರ್ತಾನ. 4-5 ಮಂದಿ ಹಿಡಿದ್ರು ಹಠಪ್ ಆಗಲ್ಲ, ಆ ಪರಿ ಮಾಡ್ತಾನ. ಸೊ ಅಂತಾಕಿ ಎಲ್ಲ ಒಳ್ಳೆ ಇದು ಸಿಜೇರಿಯನ್, ಅದ್ರ ಜೊತೆಗೆ ಒಳ್ಳೆ ಇದು PCOD, ಹೆಣ್ಮಕ್ಳು ಆದ್ಮ್ಯಾಗ ಮದ್ವೆ ಆಗಿದ್ಮೇಲೆ ಜೀವನ ಈ ಕಡೆ ಬಾಳ ಕೆಟ್ಟ ಬಾಳ ಇರೋರಿಗೆ ಚಲೋ ಇರ್ಬೋದು. ಬಟ್ ಇದೆಲ್ಲ ಹೆಣ್ಮಕ್ಳ ರೀತಿ ಅಂತ ನೋಡಕ್ ಹೋದ್ರ ಏನಪ್ಪಾ ಇದು ಹಿಂಗ ಈ ತರ ಮದ್ವೆಗಿನ ಮುಂಚೆಗೆ ಹೆಂಗೆಂಗೋ ಇದ್ ಬಿಟ್ಟಿರ್ತೀವಿ ನಾವು. ಮದ್ವೆ ಆಗಿದ್ಮ್ಯಾಗಿನ ಜೀವನ, ಹಾಸ್ಪಿಟಲ್, ಡಿಲಿವರಿ, ಪ್ರೆಗ್ನೆನ್ಸಿ, C-ಸೆಕ್ಷನ್, ನಾರ್ಮಲ್ ಸೆಕ್ಷನ್, ಈ ತರ PCOD ಇದೆಲ್ಲ ನೆನ್ಸ್ಕೊಂಡ್ಬಿಟ್ರಪ್ಪ ಅಂದ್ರ ಏನಪ್ಪಾ ಹೆಣ್ಮಕ್ಳು ಜನ್ಮ ಅನ್ನಂಗ ಒಂಥರ ಅನ್ಸ್ಬಿಡ್ತೈತಿ. ಇಂಥವೆಲ್ಲ ತೆಗೆದುಕೊಂಡ್ ಬಂದೀನಿ. ಈ ತರದ್ದು ಸಾವಿರಾರು ಇರ್ತಾವು, ಎಲ್ಲರಿಗೂ ಕಷ್ಟ ಇರ್ತಾವು. ಕೆಲವು ಜನ ಕಮೆಂಟ್ ಮಾಡ್ತೀರಿ ನಿಮ್ಮಂಗೆ ನಮಗೂ ಐತ್ರಿ ಸಿಸ್ಟರ್, ನೀವ್ ಹೇಳ್ಕೊಂತೀರಿ ನಾ ಹೇಳ್ಕೊಂಡಂಗಿಲ್ಲ ಅಂತೇಳಿ. ಒಂದು ಹೆಣ್ಣು ಎಷ್ಟೆಲ್ಲ ನಿಭಾಯಿಸ್ಕೊಳೋ ಸಾಧ್ಯ ಆಗ್ತದ ಅಷ್ಟು ನಿಭಾಯಿಸ್ಕೊಂಡು ಮನ್ಯಾಗ ಯಾರ ಸಪೋರ್ಟ್ ಇರ್ಲಿ ಇಲ್ದೇ ಇರ್ಲಿ ಮಕ್ಕಳು ನೋಡ್ಕೊಂಡು ಮನಿ ನೋಡ್ಕೊಂಡು ಆದ್ರೂ ತನ್ನದೇ ಆದ ಒಂದು ಉದ್ಯೋಗವನ್ನ ನೋಡ್ಕೊಂಡು ಒಂದು ಟೈಲರಿಂಗ್ ಆಗಿರ್ಬೋದು, ಒಂದು ಬಟ್ಟೆ ವ್ಯಾಪಾರ ಮಾಡೋದಾಗಿರ್ಬೋದು, ಒಂದು ಕೂಲಿ ಮಾಡ್ಕೊಂಡು ತಿನ್ನೋದಾಗಿರ್ಬೋದ, ಏನೂ ಇಲ್ಲಪ್ಪ ಅಂದ್ರೂ ಕೂಡ ಮನಿಯೊಳಗನೆ ಎಲ್ಲ ಜವಾಬ್ದಾರಿ ನಿಭಾಯಿಸ್ಕೊಂಡು ಎಲ್ಲರ ಯೋಗಕ್ಷೇಮ ನೋಡ್ಕೊಂತಾಳಪ್ಪ ಅಂತಂದ್ರ ಆ ಹೆಣ್ಣಿಗೆ ಒಂದು ನನ್ನ ಲೈಕ್ ಒಂದು ಹ್ಯಾಟ್ಸಪ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರ ಎಲ್ಲ ಇದ್ದು ಮಾಡೋದು ಒಂಥರ ಲೆಕ್ಕಕ್ಕೆ ಅಂತಂದ್ರ ಏನು ಯಾರ್ದು ಬೆಂಬಲ ಇರ್ಲಾರ್ದನೆ ಆದ್ರೂ ಈಗ ಮಾಡಬೇಕು ಹಣೆ ಬರ್ಗ್ ಬಂದೈತೆ ಅಂತ ಹೇಳಿ ಅದನ್ನ ತೂಗಿಸ್ಕೊಂಡು ಹೋಗ್ತಾರಲ್ಲ, ಅದಕ್ಕ ನಾನು ಆ ಒಂದು ಹೆಣ್ಣು ಮಕ್ಕಳಿಗೆ ಕೈ ಎತ್ತಿ ಮುಗಿತೀನಿ. ನಾನು ಒಂದಷ್ಟು ಒಂಟಿತನವನ್ನ ಅನ್ಭವಿಸ್ಕೊಂಡೇ ಬಂದೀನಿ. ಇವತ್ತಿಗೆ ಕೆಲವು ಸಲ ನನಗೂ ಅದೇ ಫೀಲ್ ಬರ್ತೈತೆ ಅಂತೇಳಿ ಏನು ಮಾಡಕ್ಕಾಗಲ್ಲ. ಯಾಕಂದ್ರ ನಮ್ಮೊಂದು ಸಂಸ್ಕೃತಿ ಸಂಸ್ಕಾರನೇ ಹಂಗೈತಿ. ಹಂಗಾಗಿ ಯಾಕೋ ಇವತ್ತು ಅದ್ರ ಬಗ್ಗೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಅನ್ಕೊಂಡೆ. ಅದಕ್ಕೆ ಒಂದೊಂದು ಟೈಮ್ದೊಳಗ ಎಷ್ಟು ಜನ ಇದ್ರು ಆ ಬಂದಿರುವಂತ ಸಮಸ್ಯೆನ ನಾವೇ ಫೇಸ್ ಮಾಡ್ಕೋಬೇಕಾಗ್ತೈತಿ, ನಾವೇ ನಿಂದಿರ್ಬೇಕಾಗ್ತೈತಿ ನೋಡ್ರಿ ಫ್ರೆಂಡ್ಸ್. ಹೌದಿಲ್ರಿ? ಈ ಮಾತಿಗೆ ಏನ್ ಹೇಳ್ತೀರಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಅದಕ್ಕೆ ಹೇಳೋದು ಯಾರ್ಯಾರಿಗೂ ಆಗಲ್ಲ ಅನ್ನೋದೊಂದ್ ಮಾತ, ಅದಕ್ಕ ಅರ್ಥ ಆ ಟೈಮಿನೊಳಗ ಅದಕ್ಕ ಆ ಮಾತಿಗೆ ಆ ಸಿಚುವೇಶನ್ಗೆ ಲೆವೆಲ್ ಆಯ್ತಾನ ಅಂತ ಅನ್ಕೋತೀನಿ. ಯಾರೇ ಆಗಲ್ಲಕ್ಕ, ನಾವು ಎಂತದ್ ಬಂದ್ರು ಎದ್ರಕ್ ಹೋಗ್ಬಾರ್ದು. ನಿಮಗೆ ಹೇಳ್ತೀನಿ ವಿಡಿಯೋದೊಳಗ ಅದ್ ನಾನು ಒಂದೊಂದ್ಸರಿ ಎಷ್ಟು ಮೆಂಟಲಿ ಸ್ಟ್ರೆಸ್ ಆಗ್ತೈತಿ ನನಗಪ್ಪ ಅಂತಂದ್ರ ಅದ್ರ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಿರ್ತೈತಿ ನೋಡ್ರಿ. ನಮ್ಮಂತ ಹೆಣ್ಮಕ್ಳದು ಮನಸ್ಥಿತಿ ಒಮ್ಮೆ ಅಷ್ಟು ಗಟ್ಟಿಯಾಗಿರ್ತೀವಿ, ಒಮ್ಮೆ ಅಷ್ಟೇ ವೀಕ್ ಆಗ್ಬಿಡ್ತೀವಿ. ಬಟ್ ಆದ್ರೂ ಯಾರಿಗೂ ತೋರ್ಸ್ಕೊಳಕ್ ಇಷ್ಟಪಡಂಗಿಲ್ಲ. ನಮ್ಮಲ್ಲೇ ನಾವ್ ಅದನ್ನ ಅನ್ಭವಿಸ್ತಾನೆ ಇರ್ತೀವಿ. ನೋಡಕ ದಪ್ಪಗ, ಮಾತಲ್ಲಿ ಸ್ಟ್ರಾಂಗ್, ಮತ್ತ ಎಲ್ಲಾ ಫೇಸ್ ಮಾಡ್ತೀನಿ ಅನ್ನೋ ಒಂದು ಹುಮ್ಮಸ್. ಯಾ ಹೆಣ್ಣಿ ಜಾಸ್ತಿ ಧೈರ್ಯ ಇರ್ತೈತಿ ನೋಡ್ರಿ, ಆ ಹೆಣ್ಣು ಮಾನಸಿಕವಾಗಿ ತುಂಬಾ ಕುಗ್ಗಿರ್ತಾಳ. ಮಾನಸಿಕವಾಗಿ ಸಾಕಷ್ಟು ಒಳಗಡೆನೆ ನೋವನ್ನ ತಿಂದು 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 ಆ ಪರಿಸ್ಥಿತಿ, ಕೆಲವೊಂದಿಷ್ಟು ಮನುಷ್ಯರು, ಕೆಲವೊಂದಿಷ್ಟು ಸಿಚುವೇಶನ್ ಏನಂತ ಹೇಳ್ತಿರಲ್ಲ ಅವೆಲ್ಲನ ಆಕೆಗೆ ಅಷ್ಟು ಗಟ್ಟಿ ಮಾಡಿರೋದ್ರಿಂದನೇ ಒಂದು ಹೆಣ್ಣು ಛಲಗಾರ್ತಿಯಾಗಿ ಮುಂದೆ ಹೋಗೋದಿಕ್ಕ ಸಾಧ್ಯ. ನಮ್ಮ ಪೆಟ್ಟುಗಳು, ಕಷ್ಟಗಳು ನಮ್ಗ ಒಂದೊಂದ್ ಟೈಮ್ದಾಗ ಬರ್ತಾವ ಅಂತಂದ್ರ ಅದ ನಮ್ಮನ್ನ ನಾವು
ಗಟ್ಟಿಯಾಗಿ ಇಟ್ಕೊಳೋದಿಕ್ಕ, ನಾವು ಗಟ್ಟಿಯಾಗಿ ಮುಂದೆ ಸಾಗೋದಿಕ್ಕ ಯಾರಿದ್ರು ಇಲ್ಲದೆ ಇದ್ರು ನಾನು ನಂದು ನನ್ ಮುಂದೆ ಸಾಗ್ತೀನಿ ಅನ್ನೋ ಧೈರ್ಯನ ಛಲನ ಕೊಡುವಂಥದ್ದೇ ನಾವು ಅನುಭವಿಸುವಂತ ಕಷ್ಟಗಳು. ನಮಗೆ ಯಾರೆಲ್ಲ ಎಲ್ಲ ರೀತಿಯಿಂದನು ಯಾರೆಲ್ಲ ನಮ್ಗೆ ನೋವು ಕೊಡ್ತಾರ, ಯಾರೆಲ್ಲ ನಮ್ಗ ಒಂದೊಂದ್ ಟೈಮ್ದಾಗ ಹೀಯಾಳಿಸ್ತಾರ, ಅಂತವ್ರಿಂದನೇ ನಾವೊಂದೊತ್ತಿ ಗಟ್ಟಿಯಾಗಿ ನಿಂದ್ರೋದಿಕ್ಕ ಸಾಧ್ಯ ಆಗ್ತದ. ಎಲ್ಲರೂ ನಮ್ಗೆ ಸಪೋರ್ಟ್ ಕೊಡ್ತಾರ ಅಂದ್ರೂ ನಾವು ಅಷ್ಟು ಮುಂದೆ ಹೋಗಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಸಪೋರ್ಟ್ ಸಿಕ್ಕ ಮುಂದೆ ಹೋಗೋ ರೀತಿ ಬೇರೆ ಆತಂದ್ರ, ಯಾರ್ದೇ ಸಪೋರ್ಟ್ ಇಲ್ದಿದ್ರು ಕೂಡ ಒಬ್ಳೆ ಹೆಣ್ಮಗಳಾಗಿ ಮನೆಯಂದೆಲ್ಲ ನೋಡ್ಕೋತಾಳಪ್ಪ. ಯೂಟ್ಯೂಬ್ ಬಗ್ಗೆ ಹೇಳತ್ತಿಲ್ಲ ನಾ, ಯಾವ್ದೇ ಇರಲ್ಲಕ್ಕದ ಏನೇ ಇಲ್ಲ, ಬರೇ ಮಕ್ಳು ನೋಡ್ಕೊಳೋದನ್ನು ಕೂಡ ಎಲ್ಲಾ ರೀತಿಯಿಂದನೂ ಆಯ್ತು. ಏನೋ ಸಪೋರ್ಟ್ ಇಲ್ಲದೆ ಇದ್ರು ಕೂಡ ಆಕಿ ಅಷ್ಟು ಧೈರ್ಯದಿಂದ ಅಷ್ಟು ಧೈರ್ಯವಾಗಿ ನಿಭಾಯಿಸ್ಕೊಂಡು ಹೋಗ್ತಾಳಪ್ಪ ಅಂತಂದ್ರ ಅದಕ್ಕ ಆ ಹೆಣ್ಮಗಳು ಅನುಭವಿಸ್ಕೊಂಡ್ ಬಂದಿರುವಂತ ಪರಿಸ್ಥಿತಿಗಳು ನೋಡ್ರಿ. ಅದಕ್ಕೆ ಹೇಳ್ತಾರ ಪರಿಸ್ಥಿತಿಗಳು ಕಷ್ಟಗಳು ಕಲಿಸೋ ಪಾಠನ ಯಾವ ಕಾಲೇಜ್ ಯಾವ ಲೆಕ್ಚರರು ಕೂಡ ಕೊಡಕ್ ಸಾಧ್ಯ ಆಗಲ್ಲ ಅಂತೇಳಿ ಜೀವನದ ಅನುಭವವನ್ನ ನಾವ ತಗೋಬೇಕು, ಅದಕ್ಕೆ ನಾವೇ ಎದೆಗೊಟ್ಟು ನಿಂದಿರ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ಇವಾಗ ವಿಡಿಯೋನ ಎಂಡ್ ಮಾಡ್ತೀನಿ. ನನಗೂ ಸುಸ್ತಂತ ಅನ್ಸಕತೈತಿ. ಈ ವಿಡಿಯೋದಿಂದ ನಿಮ್ಗೆ ಹೇಳಕ್ ಒಂದೇ ಉದ್ದೇಶ ಏನಪ್ಪಾ ಅಂದ್ರ, ಯಾರಿಗೂ ಯಾರು ಆಗಲ್ಲ, ಬಟ್ ನಮ್ಮವ್ರನ್ನ ಇದ್ರು ಕೂಡ ಪರಿಸ್ಥಿತಿಗೆ ಯಾರು ಹೊಣೆಗಾರರ ಆಗಂಗಿಲ್ಲ. ಅವತ್ತಿನ ದಿನ ನನಗೆ ಎಷ್ಟೆಲ್ಲ ಮನಸ್ಸಿನೊಳಗೆ ಇದಿತ್ತಪ್ಪ ಅಂದ್ರ ಅಷ್ಟೆಲ್ಲ ನೋವು ಅನ್ಭವಿಸ್ಬಿಟ್ಟಿ ನಾನಂತ್ರ ನಿಜ. ಬಟ್ ಘಟನೆ ಸಣ್ಣದಾಗಿರ್ಬೋದು, ಅದರಿಂದ ಪಾಠ ಬಾಳ ದೊಡ್ಡದನ್ನೇ ಕಲ್ಸೈತಿ. ಸಾರಿ, ಒಂದೊಂದ್ ಟೈಮ್ದ ಮಾತುಗಳು ಇಂದ ಮುಂದೆ ಆಗ್ಬಿಡ್ತಾವು. ನೀಟಾಗಿ ಎಲ್ಲರೂ ಇದ್ರೆ ಯಾರೋ ಮನುಷ್ಯರಾಗಕ್ಕಾಗಲ್ಲ, ಎಲ್ಲರೂ ದೇವ್ರಾಗ್ಬಿಡ್ತಾರ. ಹಂಗಾಗಿ ನಾನು ಮಾಡುವಂತ ವಿಡಿಯೋಗಳು ನ್ಯಾಚುರಲ್ ಆಗಿರ್ತಾವ. ಸೊ ಎಲ್ಲರೂ ಕುಂತು ನೋಡುವಂತ ಬ್ಲಾಗ್ಗಳಾಗಿರ್ತಾವ. ನಮ್ಮಂತರದ್ದು ವಿಡಿಯೋಗಳು ನೋಡಕ್ ಕೆಲವ್ರಿಗೆ ಇಷ್ಟ ಆಗ್ಬೋದು, ಇನ್ ಕೆಲವ್ರಿಗೆ ಇಷ್ಟ ಆಗದೇನೆ ಇರ್ಬೋದು. ಒಂದಂತ್ರ ಗ್ಯಾರಂಟಿ ಕೊಟ್ಟು ಹೇಳ್ತೀನಿ, ಇಡೀ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕುಂತ್ಕೊಂಡ್ ನೋಡ್ಬೇಕಾಗಿರುವಂತ ಬ್ಲಾಗ್ ನಮ್ದಾಗಿರ್ತೈತಿ. ಯಾರಾದ್ರೂ ಗಂಡ ಹೆಂಡತಿ ಕುಂತಾಗ, ಮಕ್ಳು ಮರಿ ಅತ್ತಿ ಸುಸಿ ಕುಂತಂತ ಟೈಮ್ದೊಳಗ ಹೋಲ್ ಬಿಡ ಅವ್ರದೇನ್ ಹಚ್ಚಿ ಅನ್ನಂಗ ನಮ್ ಬ್ಲಾಗ್ಗಳು ಇರಂಗಿಲ್ಲ. ನಮ್ಮಂತ ಹೆಣ್ಮಕ್ಳು ಕೂಡ ಜೀವನದೊಳಗೆ ಏನೋ ಒಂದು ಮಾಡ್ಬೇಕಂತೇಳಿ ಬಂದಿರ್ತೀವಿ. ಸೊ ನಮ್ಮಂತ ಹೆಣ್ಮಕ್ಳದ ಒಂದು ಬ್ಲಾಗ್ಗಳಿಗೆ ನೋಡಿ ಸಪೋರ್ಟ್ ಮಾಡ್ರಿ. ನಿಮ್ಮೆಲ್ಲ ಪ್ರೀತಿ ಮತ್ತೆ ಪ್ರೋತ್ಸಾಹ ಕೊಡ್ರಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಧನ್ಯವಾದಗಳು.